ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಹುಟ್ಟುಹಬ್ಬ ಮತ್ತು ಮದುವೆ ದಿನಾಚರಣೆ ಆಚರಣೆ ಮಾಡ್ಕೊಳ್ತಿರೋರಿಗೆ ಇವತ್ತಿನ ಗುರುವಾರದ ಗುರುಗಳ ಆಶೀರ್ವಾದ ಎಲ್ರಿಗೂ ನೂರು ಕಾಲ ಆಯುಷ್ಯ ಆರೋಗ್ಯ ಇಷ್ಟಾರ್ಥ ಸಿದ್ಧಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ, ಇಲ್ಲಿ ಮೊದಲನೇದು ಎರಡನೇದು ಇಟ್ಟಿದ್ದೀನಿ. ಮೊದಲನೇದು ಯಾರು ಆಯ್ಕೆ ಮಾಡ್ಕೋತೀರಾ, ಏನಿದೆ ಬಾಬಾ ಉತ್ತರ ಏನು ಹೇಳ್ತಾ ಇದ್ದಾರಂತ ನೋಡೋಣ. ಬಾಬಾ ಅಂದರೆ ಗುರುಗಳು ಎಲ್ಲರೂ ಆಗಿರ್ತಾರೆ. ಬಾಬಾ ಮೊದಲನೇ ಕಾರ್ಡ್ ದತ್ತಾತ್ರೇಯನೇ ಅಂದ್ಕೊಳ್ತಾ ಇದ್ದಂಗೆ ಬಂದುಬಿಟ್ರು, ಮತ್ತು ಸುಮಾರು ಕಾರ್ಡ್ಸು ಕೊಟ್ಬಿಟ್ರು. ದತ್ತಾತ್ರೇಯರು ಬಾಬಾ ಜೊತೆಗೆ ಬಂದಿದ್ದಾರೆ. ರೆಡಿ ಮಾಡಿಬಿಡ್ತೀನಿ. ಎರಡನೇದು, ಮೂರನೇದರಲ್ಲಿ 4 ಕಾರ್ಡ್ಸ್ ಏನೋ ಬಂದಿದೆ. ಬಾಬಾ ಎಚ್ಚರಿಕೆಗಳನ್ನ ಏನು ತಿಳಿಸ್ತಾರೆ, ಮನಸ್ಸಲ್ಲಿರುವಂಥ ಪ್ರಶ್ನೆಗಳಿಗೆ ಏನು ಸೂಚನೆ ಕೊಡ್ತಾರೆ, ಯಾವ ರೀತಿ ಎಚ್ಚರಿಕೆ ತಗೊಂಡು ನಾವು ಅಂದ್ಕೊಂಡಿರೋ ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗೋದು ಹೇಗೆ ಅನ್ನೋದು ಏನು ಹೇಳ್ತಾರೆ ನೋಡೋಣ. ಬಾಬಾ ಇದರಲ್ಲಿ 5ನೇದರಲ್ಲಿ 2 ಕೊಟ್ಟಿದ್ದೀರಾ. ಒಬ್ಬೊಬ್ಬರ ಕೋರಿಕೆಗಳು ಮನಸ್ಸಲ್ಲಿ ಹೀಗೆ ಮಾಡಿದ್ರೆ ಹೀಗೆ ಸರಿನಾ, ಈ ರೀತಿ ಮಾಡಿದ್ರೆ ಏನಾಗುತ್ತೋ ಅಂತ ಅನುಮಾನಗಳು ಇರುತ್ತೆ. ಮತ್ತು ಮಾಡೋ ವಿಚಾರದಲ್ಲಿ ಪ್ರಯತ್ನಗಳಲ್ಲಿ ಗೆಲುವು ಸಿಗಬೇಕು, ಅದರಲ್ಲಿ ಯಾವುದೇ ಥರ ಅಡ್ಡಿ ಆತಂಕ ಇಲ್ಲ ಅಂತ ನಂಬಿ ನಡೆಯೋರಿಗೆ ಏನು ಇನ್ನಷ್ಟು ನಂಬಿಕೆಗೆ ದಾರಿ ತೋರಿಸ್ತಾರೆ ಬಾಬಾನ ಕೇಳೋಣ. ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕೋ ಗುರುಗಳು ಈ ರೀಡಿಂಗ್ ಮುಖಾಂತರ ತಿಳಿಸ್ಲಿ. ಇದು ಯಾರಿಗೆ ಯಾವಾಗ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಬಾಬಾ ಪ್ಲೀಸ್ ಇನ್ನೊಂದು ಕಾರ್ಡ್ ಕೊಡಿ, ಇನ್ನೊಂದು ಕಾರ್ಡ್ ಕೊಡಿ ಬಾಬಾ ಪ್ಲೀಸ್. ನಿಮ್ಮ ಮಕ್ಕಳಿಗೆ ನೀವೇನು ದಾರಿ ತೋರಿಸ್ತೀರಾ, ಏನು ಸರಿ ಮಾಡಿದ್ರೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅದನ್ನು ತಿಳಿಸಿ ಬಾಬಾ. ಎಲ್ರಿಗೂ ನಿಮ್ಮ ಆಶೀರ್ವಾದಕ್ಕಾಗಿ ಪ್ರತಿಯೊಬ್ಬರು ಮನಸ್ಸಲ್ಲೂ ಪ್ರಾರ್ಥನೆಯಲ್ಲೂ ಇರುತ್ತೆ. ಎಲ್ರಿಗೂ ಎಚ್ಚರಿಕೆಗಳು ಏನು ಕೊಡ್ತೀರಾ ಹೇಳಿ ಬಾಬಾ. ಇನ್ನೊಂದು ಕಾರ್ಡ್ ಕೊಡಿ ಬಾಬಾ ಪ್ಲೀಸ್ ಬಾಬಾ. ಆಮೇಲೆ ಈಗ ನಾನು ಪೂಜೆಗೆ ಕೂತಿದ್ಬೇಕಾದ್ರೆ ಧ್ಯಾನ ಮಾಡಬೇಕಾದ್ರೆ ನನಗೊಂದು ಕನೆಕ್ಟ್ ಆಯಿತು. ಇದು ನಂಬೋದು ಬಿಡೋದು ಅವರವರಿಗೆ ಬಿಟ್ಟಿದ್ದು. ಇಲ್ಲಿ ನಾವು ಈ ವಿಚಾರಗಳಲ್ಲಿ ಈ ಟ್ಯಾರೋ ಇದರಲ್ಲಿ ನಾವು ಸುಳ್ಳು ಹೇಳೋಕ್ಕಾಗಲ್ಲ. ಇದರಲ್ಲಿ ಸುಳ್ಳು ಹೇಳಿ ನಾವು ಇದರಲ್ಲಿ ಯಾವುದೇ ಥರ ಪ್ರಯೋಜನ ಇಲ್ಲ. ಸುಳ್ಳು ಹೇಳಿದ್ರೆ ಖಂಡಿತವಾಗ್ಲೂ ನಮಗಂತೂ ಶಿಕ್ಷೆ ಖಂಡಿತ ಇದೆ.
ಹಾಗಾಗಿ ನಾವು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಎನರ್ಜಿ, ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಮತ್ತು ನಮ್ಮ ಯೂನಿವರ್ಸು ಮತ್ತು ನಮ್ಮ ಪ್ರಕೃತಿ ದೇವತೆಗಳು, ನಮ್ಮ ಹಿಂದೂ ದೇವತೆಗಳು ಏನು ಹೇಳಿಸ್ತಾರೆ ಅದನ್ನು ನಾವು ಹೇಳೋದು. ನಾನೆಲ್ಲ ಎಲ್ಲರೂ ಕೂಡ ಹಾಗೆ. ಈಗ ನಾನು ಪೂಜೆಯಲ್ಲಿ ಕೂತಿರ್ಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಬಂದಿದ್ದು ನಮ್ಮ ಮನೆ ಎದುರುಗಡೆ ಒಂದು ಹುಡುಗನಿಗೆ ಏನೋ ಅಪಾಯ ಇದೆ ಅಂತ ಕಾಣಿಸ್ತು. ಆ ಸೂಚನೆಯಲ್ಲಿ ನನಗೆ ಬಾಬಾ ಅವರು ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ನಾನು ಹೇಗೆ ಹೇಳೋದು, ಗಾಬರಿ ಪಡ್ತಾರೆ ಅಥವಾ ನಂಬಲ್ಲ, ಈ ರೀತಿ ಎಲ್ಲ ಇರುತ್ತೆ. ಈಗಿನ ಕಾಲದಲ್ಲಿ ಏನಾದರೂ ಹೇಳಿದ್ರೆ ಅನುಮಾನ, ಸರ್ ಇವ್ರಿಗೆ ಹೆಂಗೆ ಗೊತ್ತು, ಹಾಗಾದರೆ ಇವರೇ ಏನೋ ಮಾಡ್ತಾರೇನೋ, ಆ ರೀತಿ ಭಾವನೆಗಳು ಬಂದ್ಬಿಡುತ್ತೆ. ಹಾಗಾಗಿ ನಾನು ಹೇಳೋಕ್ಕೆ ಮನಸ್ಸಾಗ್ತಿಲ್ಲ. ಏಕೆಂದರೆ ಅವರು ಒಳ್ಳೆಯವರೋ ಕೆಟ್ಟವರೋ ಅದು ನನಗೆ ಬೇಡ. ಅಕ್ಕಪಕ್ಕ ಅಂದಮೇಲೆ ಎಲ್ಲರೂ ಚೆನ್ನಾಗಿರಬೇಕು. ಅವ್ರು ಮಾತಾಡ್ತಾರೋ ಬಿಡ್ತಾರೋ ಅದು ಮುಖ್ಯ ಅಲ್ಲ. ಆದರೆ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಎಲ್ಲ ಸುರಕ್ಷಿತವಾಗಿರಬೇಕು ಅನ್ನೋದು ನಾನು ಬಾಬಾ ಅಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಚಿಕ್ಕ ಹುಡುಗಿ ಅಲ್ಲ, ಹುಡುಗ. ಆ ಹುಡುಗ ಆಟ ಆಡಬೇಕಾದ್ರೆ ಏನೋ ತೊಂದರೆ ಆಗುತ್ತೆ ಮನೆ ಹತ್ರ ಅಂತ ಅನ್ನಿಸ್ತಿತ್ತು. ಅವರಿಗೆ ಈ ರೀಡಿಂಗಲ್ಲಿ ಅವರೇನಾದರೂ ನೋಡಿದ್ರೆ ಅದನ್ನು ಎಚ್ಚರಿಕೆ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಬಾಬಾ ಅವರು ಅವ್ರ ಮನೆಗೆ, ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ. ಅವ್ರ ಮನೆ ಕುಟುಂಬ, ಹಿರಿಯರಿಂದ ಮಧ್ಯಮ ವಯಸ್ಸಿನವರು, ಮಕ್ಕಳು ಎಲ್ಲರೂ 100 ಕಾಲ ಬಾಬಾ ಅವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬಾಬಾ ಅವ್ರನ್ನ ಕೇಳ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಮನೆ ಮಕ್ಕಳು, ಅಂದರೆ ನಮ್ಮ ಮನೆ ಎದುರುಗಡೆ ಇರುವ ಮನೆಯವ್ರದ್ದು ನನಗೆ ಬಾಬಾ ಅವರು ಎನರ್ಜಿ ಕನೆಕ್ಟ್ ಮಾಡಿದರು ಆಗಲೇ. ಅದು ಸುಮಾರು ನನಗೆ ಅಲ್ಲಿ ಇಲ್ಲ ಬಿಡು, ಇದೆಲ್ಲ ಆಗಲ್ಲ, ಸಾಧ್ಯ ಇಲ್ಲ ಬಿಡು, ಆ ರೀತಿ ಆಗಬಾರ್ದು ಅಂತ ನಾನು ಅದನ್ನು ಮರೆತು ನಾನು ಪ್ರೇಯರ್ ಮಾಡಬೇಕಾದ್ರೆ ಅದು ರಿಪೀಟಾಗಿ ನನಗದು ತೋರಿಸ್ತಾಯಿದ್ರು ಬಾಬಾ ಅವರು. ಸೊ ನಾನು ಹೇಳೋದೇನೆಂದರೆ, ಆಗಲೇ ಹೇಳ್ದಂಗೆ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಲ್ಲಿ ನಿಮಗೆ ಈ ವಿಡಿಯೋ ನೋಡಿದಾಗ ನಿಮಗೆ ಕನೆಕ್ಟ್ ಆಯಿತು ಅಂದರೆ ದಯವಿಟ್ಟು ಹೊರಗಡೆ ನಡೆಯೋದು ಎಚ್ಚರಿಕೆಯಿಂದ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ. ಮಕ್ಕಳನ್ನ ನೀವೇ ಅಲ್ಲ, ಬೇರೆ ಇನ್ಯಾರೇ ಆಗಲಿ ಆಚೆ ಆಟ ಆಡೋಕ್ಕೆ ಬಿಟ್ಟು ಒಳಗಡೆ ಕೂತ್ಕೊಂಡು ಇರೋಕ್ಕೆ ಹೋಗಬೇಡಿ. ಏಕೆಂದರೆ ಚಿಕ್ಕ ಮಕ್ಕಳು ಪ್ರತಿಯೊಂದು ಎಚ್ಚರಿಕೆ ಹೇಗಿರಬೇಕು ಅನ್ನೋದು ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಗೊತ್ತಿದ್ದರೂ ಇನ್ನೂ ಅನುಭವ ಸಾಲದು. ಏಕೆಂದರೆ ಅದು ತಂದೆ ತಾಯಿಯಾಗಿ ಆ ಮಕ್ಕಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಜವಾಬ್ದಾರಿ ಆಗಿರೋದ್ರಿಂದ ಎಚ್ಚರಿಕೆ ವಹಿಸಿ. ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಎಚ್ಚರಿಕೆ ವಹಿಸಿ. ಇಲ್ಲಿ ನಾನಾಗಿ ಹೇಳಿದ್ದಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮತ್ತೆ ಈಗ ಹೇಳಿದ ಮೇಲೆ ಮತ್ತೆ ಹೇಳಲ್ಲ. ಅದಕ್ಕೆ ಹೇಗೆ ತಗೊಳ್ತೀರೋ ನಿಮಗೆ ಬಿಟ್ಟಿದ್ದು. ಇದು ನಾನಾಗಿ ಹೇಳಿದ್ದಲ್ಲ, ಇಲ್ಲಿ ಬಾಬಾ ಅವರು ಹೇಳಿದ್ದೀನಿ. ಪದೇ ಹೇಳಿಸ್ತಾನೆ ಇದ್ದಾರೆ ಬಾಬಾ ಅವರು. ನಿಮ್ಮ ಮಕ್ಕಳನ್ನ ನೀವು ಸುರಕ್ಷಿತವಾಗಿ ನೋಡ್ಕೊಳ್ಳಿ. ನಾನು ಹೇಳಿದ್ದು ನಾನಾಗಿ ಹೇಳಿದ್ದಲ್ಲ, ಬಾಬಾ ಅವರು ಹೇಳಿದ್ದೀನಿ ನಾನು. ಓಕೆ ಬಾಬಾ, ನೀವು ಹೇಳಿಸಿದ್ದನ್ನು ಹೇಳಿದ್ದೀನಿ ಬಾಬಾ. ಆಯಿತು, ಕೊಡಿ ಬಾಬಾ, ಪ್ಲೀಸ್ ಇನ್ನೊಂದು ಕಾರ್ಡ್ ಕೊಡಿ ಬಾಬಾ. ನಿಮ್ಮ ಮಕ್ಕಳಿಗೆ ಇನ್ಯಾರು 6ನೇ ಕಾರ್ಡ್ ಆಯ್ಕೆ ಮಾಡ್ಕೊಳ್ಳೋರಿಗೆ ಏನು ಉತ್ತರ ಕೊಡ್ತೀರಾ ಕೊಡಿ ಬಾಬಾ. ನೀವು ಹೇಳಿದ್ದೀನಿ ನಾನು. ಕೊಡಿ ಬಾಬಾ, 6ನೇ ಕಾರ್ಡು ಯಾರಿಗೆ ಏನು ಸಂದೇಶ ಕೊಡ್ತೀರಾ ಕೊಡಿ ಬಾಬಾ, ಪ್ಲೀಸ್. ಬಾಬಾ ಪ್ಲೀಸ್, ಕೊಡಲ್ಲ ಅಂದ್ಬಿಟ್ಟು ನಾನು ನಿಲ್ಲಿಸ್ತೀನಿ ಬಾಬಾ.
ಕೊಡ್ತೀರಾ ಅನ್ನೋದು ನನಗೆ ನಂಬಿಕೆ ಇದೆ. ಪ್ಲೀಸ್ ಇನ್ನೊಂದು ಕಾರ್ಡ್ ಕೊಡಿ ಬಾಬಾ. ನೀವು ಹೇಗೆ ಕೊಟ್ಟರು ನಾನು ತೊಗೊಳ್ತೀನಿ. ಇದೇ ಕೊಡ್ತಾ ಇದ್ದೀರಾ. ಪಂಜರದಿಂದ ಬಿಡುಗಡೆ ಕಾರ್ಡೇ ತೋರಿಸ್ತಾ ಇದ್ದಾರೆ. ಕೊಟ್ಟರು. ಮತ್ತೆ ನೋಡಿ, ಪಂಜರದಿಂದ ಬಿಡುಗಡೆ, ಅದೇ ಕಾರ್ಡು. ನಾನು ಶಫಲ್ ಮಾಡಿದಾಗೆಲ್ಲ ಇದೇ ಕಾರ್ಡು ಈಚೆ ಕಾಣಿಸ್ತಾ ಇದೆ. ಓಕೆ, ಒಂದೇ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಆರನೇದು ಯಾರು ಆಯ್ಕೆ ಮಾಡ್ಕೋತೀರಾ ಅವರಿಗೆ. ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು, ಆರನೇದು. ಬಾಟಮ್ ಆಫ್ ದ ಕಾರ್ಡ್ ಏನಿದೆ, ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಲಾಸ್ಟ್ ಕಾರ್ಡ್ ಏನಿದೆ, ಸೆಲ್ಫ್ ಜೀವನ. ಪ್ರತಿಯೊಂದು ಸಂಬಂಧಕ್ಕೂ ಒಂದು ಅವಧಿ ಮತ್ತು ಇರುವಂಥ ಒಂದು ದಿನ ಕೊನೆಗೊಳ್ಳುತ್ತದೆ. ಇದು ಯಾರಿಗೆ ಈ ಮಾತು ಪದೇ ಪದೇ ನಾನು ಕಾರ್ಡ್ ಶಫಲ್ ಆವಾಗಲಿಂದ ಮಾಡಿದಾಗಿಂದ ಇದೇ ಬರ್ತಾಯಿತ್ತು ಮೆಸೇಜು. ಈ ಕಾರ್ಡೇ ಮೇಲೆ ನಾನು ಶಫಲ್ ಮಾಡಿದಾಗೆಲ್ಲ ಮೇಲೇ ಬರ್ತಾಯಿತ್ತು, ಇಲ್ಲೇ ಬರ್ತಾಯಿತ್ತು. ನಾನು ಎಷ್ಟು ಎತ್ತಿದ್ರು ಲಾಸ್ಟಲ್ಲಿ ಅದೇ ಕಾರ್ಡ್ ಈಗ ಬಂದಿದೆ. ಧೈರ್ಯ ತಗೊಳ್ಳಿ, ಹೆದರಿಕೆ ಬೇಡ, ಆರಾಮಾಗಿರಿ. ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಲ್ಲಿ ಫೇಸ್ ರಿಯಾಲಿಟಿ, ಮರೀಚಿಕೆ ಹಿಂದೆ ಓಡುವುದನ್ನು ನಿಲ್ಲಿಸಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಭ್ರಮೆಗಳ ಹಿಂದೆ ಓಡುವುದನ್ನು ನಿಲ್ಲಿಸಿ. ದೇವರನ್ನ ನಂಬಿದ ಮೇಲೆ ದೇವರ ಆಶೀರ್ವಾದ ಇರಬೇಕಾದ್ರೆ ಏನಕ್ಕೆ ನಿಮ್ಮ ಭ್ರಮೆ ಹಿಂದೆ ಓಡ್ತೀರಾ? ದೇವರ ಹಿಂದೆ ಓಡಿದ್ರೆ ನಿಮ್ಮ ಜೊತೆ ಪ್ರತಿ ನಿಮಿಷ ಪ್ರತಿ ಕ್ಷಣ ನಿಮ್ಮ ಜೊತೆ ಭಗವಂತ ಇರ್ತಾರೆ. ಭ್ರಮೆ ಬಿಡಿ. ಅದು ಯಾವುದೇ ಥರ ಕೆಟ್ಟದ್ದು ಆಗೋದಕ್ಕೆ ನಾನು ಬಿಡಲ್ಲ. ಯಾರೆಲ್ಲ ಶಿರ್ಡಿ ಹೋಗೋರಿದ್ದೀರಾ, ಶಿರ್ಡಿ ಬಾಬಾ ದೇವಸ್ಥಾನಗಳು ನಿಮ್ಮ ಮನೆಗಳ ಹತ್ರ ಅನ್ನದಾನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬಾಬಾ ಅವರ ವ್ರತಗಳು ಮಾಡಬೇಕು ಅಂದ್ಕೊಂಡಿದ್ದೀರೋ ಮಾಡಿ ಅಂತ ಹೇಳ್ತೈತೆ. ಹಸು ಗೋವಿಗೆ ಅನ್ನದಾನ ಮಾಡಿ. ನಿಮ್ಮ ಮನೆಗಳ ಹತ್ರ ಹಸು ಏನಾದರೂ ಬಂತು ಅಂದರೆ ಹಣ್ಣು ಏನಾದರೂ ಅಥವಾ ಚಪಾತಿ, ನಿಮ್ಮ ಹಳೇದಂತ ಕೊಡೋಕ್ಕೆ ಹೋಗಬೇಡಿ. ಹಣ್ಣುಗಳೇನಾದರೂ ಕೊಡಿ ಹಸುಗೆ, ಅದರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಅವ್ರನ್ನ ದರ್ಶನ ಯಾರೋ ಮಾಡ್ತೀರಾ, ಆ ಅದೃಷ್ಟಶಾಲಿ ಯಾರಂತ ಗೊತ್ತಿಲ್ಲ. ಆದರೆ ನೀವು ಕಂಡುಹಿಡಿಬೇಕು ಅದನ್ನು, ಇವರು ಯಾರು ಅಂತ ನೀವು ಗಮನಿಸ್ತೀರಾ. ಆದರೆ ಇವರು ಇಂಥವರೇ ಅನ್ನೋದು ನೀವು ಕಂಡುಹಿಡಿಯೋಷ್ಟರಲ್ಲಿ ಸಮಯ ಮೀರಿರುತ್ತೆ. ಒಂದು ಕ್ಷಣ ಸಾಕು. ದಯವಿಟ್ಟು ಆ ಸಮಯನ ಯಾರಿಗೆ ಇದನ್ನು ಹೇಳಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಯಾರಿಗೆ ಎದುರಿಗೆ ಬಂದು ಬಾಬಾ ಅವರು ದರ್ಶನ ಕೊಡ್ತಾರೆ ಅನ್ನೋದು ಇಲ್ಲಿ ಹೇಳಿಸ್ತಾ ಇದ್ದಾರೆ. ಅವರು ನೋಡಿದಾಗ ಇವರು ಬಾಬಾನೇನಾ ಎದುರುಗಡೆ ಬಂದಿರೋದು ಅನ್ನೋದು ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಪ್ರೀತಿನ ಬಾಬಾ ಅವ್ರಿಗೆ ಎದುರುಗಡೆನೆ ಸಮರ್ಪಣೆ ಅರ್ಪಿಸಿ. ಅದು ನಿಮಗೆ ಯಾರಿಗೆ ಗೊತ್ತಿಲ್ಲ ಅದೃಷ್ಟಶಾಲಿ ಆ ಒಂದು ಅವಕಾಶ ಸಿಕ್ಕಿದವರು, ಈ ವಿಡಿಯೋ ನೋಡಿದವರು, ಈ ಅವಕಾಶ ಸಿಕ್ಕಿದವರು ಕಮೆಂಟಲ್ಲಿ ನೋಡಿದ್ದೀನಿ ನೇರವಾಗಿ ಅನ್ನೋದನ್ನು ಸತ್ಯವನ್ನು ತಿಳಿಸಿ. ನೋಡಿದ್ದೀನಿ ಓಂ ಸಾಯಿರಾಮ್ ಅಂತ ಕಮೆಂಟಲ್ಲಿ ಹಾಕಿ. ಯಾರಿಗೆ ಬಾಬಾ ಅವ್ರ ಮೇಲೆ ನಂಬಿಕೆ ಇದೆ ಖಂಡಿತವಾಗ್ಲೂ ಅವರಿಗೆ ದರ್ಶನ ಸಿಕ್ಕೇ ಸಿಗತ್ತೆ. ಎರಡನೇದು
ಬಾಬಾ ತಕ್ಕಡಿ ಹಿಡ್ಕೊಂಡಿದ್ದಾರೆ. ಎಲ್ಲರನ್ನೂ ಸಮವಾಗಿ ನಾನು ನೋಡೋದು, ಬೇರೆ ಬೇರೆ ಮಾಡಿ ನಾನು ನೋಡೋ ಅಭ್ಯಾಸ ನನಗಿಲ್ಲ. ನಾನೆಲ್ಲ ಜಾತಿ ಮತಗಳನ್ನ, ಬಡವರನ್ನ, ಶ್ರೀಮಂತರನ್ನ, ಭಿಕ್ಷುಕರನ್ನ, ವ್ಯಾಪಾರ ಮಾಡೋವ್ರನ್ನ, ಆಫೀಸರ್ಸ್ನ, ಯಾರೇ ಆಗಿರಲಿ ಪ್ರತಿಯೊಬ್ಬರನ್ನು ನಾನು ಸಮವಾಗಿ ನೋಡ್ತೀನಿ. ನಾನು ಅಳೆದು ತೂಗಲ್ಲ. ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ಸಮವಾಗಿ ನಾನು ಲೆಕ್ಕ ಮಾಡ್ತೀನಿ. ಎಲ್ಲರಿಗೂ ಒಂದೇ ರೀತಿ ಪ್ರೀತಿ ವಿಶ್ವಾಸನ ಹಂಚ್ತೀನಿ. ಆದರೆ ಹೆಚ್ಚಾಗಿ ನನ್ನ ಪ್ರೀತಿ ವಿಶ್ವಾಸ ಸಿಗಬೇಕು ಅಂದರೆ ನಿಮ್ಮ ಕೈಯಲ್ಲಿದೆ, ಅದನ್ನು ಪಡ್ಕೊಳ್ಳೋ ಅದೃಷ್ಟ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಸಮತೋಲನವಾಗಿ ನೋಡ್ತೀನಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಯಾರೆಲ್ಲ ಭಕ್ತಿ, ಶ್ರದ್ಧಾ ಭಕ್ತಿ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಶೋಕಿ ಮಾಡೋದಕ್ಕೆ ನನ್ನನ್ನು ಪೂಜೆ, ಧ್ಯಾನ, ನನ್ನನ್ನು ನೋಡೋಕ್ಕೆ ಬರಬೇಡಿ. ಶ್ರದ್ಧಾ ಭಕ್ತಿ ನಿಮ್ಮ ಮನಸ್ಸಲ್ಲೇನಿದೆ ನಾನು ತಿಳ್ಕೊಳ್ಳೋಕ್ಕೆ ನನಗೆ ಗೊತ್ತು. ಮನಸ್ಸಲ್ಲೊಂದು ಬಾಯಲ್ಲೊಂದು ಮಾಡಬೇಡಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಆದಷ್ಟು ಉಸಿರಾಟದ ವ್ಯಾಯಾಮ ಮಾಡಿ. ಇದು ಯಾರಿಗೆ ಅಂತ ಗೊತ್ತಿಲ್ಲ ಈ ಮೆಸೇಜು. ಉಸಿರಾಟದ ವ್ಯಾಯಾಮ ಮಾಡಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲೇನು ಬಂದಿದೆ ಅದನ್ನು ನಾನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನೀವು ಎಚ್ಚರಿಕೆಯಿಂದ ಆದಷ್ಟು ಉಸಿರಾಟದ ವ್ಯಾಯಾಮಗಳನ್ನ ಮಾಡಿ. ಅದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮತ್ತು ಅಂಗಡಿ ವ್ಯಾಪಾರಗಳಲ್ಲಿ ಸರಿಯಾಗಿ ತಕ್ಕಡಿ ತೂಗಿಸಿ. ಈಗೆಲ್ಲ ಪ್ಯಾಕೆಟ್ಸ್ ಬಂದ್ಬಿಟ್ಟಿದೆ. ಇನ್ನು ಕೆಲವು ಕಡೆ ಮಾತ್ರ ತಕ್ಕಡಿ ಇಟ್ಕೊಂಡು ಅಳತೆ ಮಾಡ್ತಾರೆ. ಕೆಲವು ಕಡೆಗೆ ಮಾತ್ರ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇರೋದು. ಅದು ಯಾರಿಗೆ, ಎಲ್ಲಿರೋರಿಗೆ ಅಂತ ಗೊತ್ತಿಲ್ಲ. ಸರಿಯಾಗಿ ತಕ್ಕಡಿ ತೂಗಿ 1 kg ಕೊಡ್ತಾರೋ ಅರ್ಧ kgಗೆ ಕೊಡ್ತಾರೋ ಗೊತ್ತಿಲ್ಲ. ಆದರೆ ನಿಮ್ಮ ತಕ್ಕಡಿ ಕಲ್ಲು ಅರ್ಧ kgದ ಕಲ್ಲ, 1 kg ಕಲ್ಲ, 1.5 kgನ ಅಥವಾ 2 kg ಕಲ್ಲ ನೀವು ಸರಿಯಾಗಿ ಅಳತೆ ಪ್ರಕಾರ ಮಾಡಿ ವಸ್ತುಗಳನ್ನ ವ್ಯಾಪಾರ ಮಾಡಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಮೇಲಿದೆ ನೋಡಿ, ಒಂದು ಮೇಲಿದೆ, ಒಂದು ಕೆಳಗಡೆ ಇದೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವೊಬ್ರಿಗೆ ಮೋಸ ಮಾಡಿದ್ರೆ ನಿಮಗೊಬ್ಬರು ಮೋಸ ಮಾಡೋದಕ್ಕೆ ಹಿಂದೆ ಕಾಯ್ತಾ ಇರ್ತಾರೆ. ಹಾಗಾಗಿ ಈ ಮೋಸ ಮಾಡೋದನ್ನು ನಿಲ್ಲಿಸಿ ನಿಮ್ಮ ವ್ಯಾಪಾರದಲ್ಲಿ ಸರಿಸಮವಾಗಿ ಆ ತಕ್ಕಡಿಗೆ ಆ ಪದಾರ್ಥ ನೀವೇನು ತೂಕ ಮಾಡ್ತೀರೋ ಅದು ಕರೆಕ್ಟಾಗಿ ಇರಲಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇರೋದು. ಇಲ್ಲಿ ನಾನು ಹೇಳ್ತಾ ಇರೋದಲ್ಲ, ಬಾಬಾ ಹೇಳ್ತಾ ಇರೋದು. ನಾನು ಹೇಳಿದ್ದೀನಿ, ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಾಬಾ ಪಾದುಕೆಗಳು ಬಂದಿದೆ. 3ನೇದರಲ್ಲಿ ಯಾರು ಆಯ್ಕೆ ಮಾಡ್ಕೊಂಡಿದ್ದಾರಾ? 3ನೇದರಲ್ಲಿ 4 ಕಾರ್ಡ್ಸ್ ಕೊಟ್ಟಿದ್ದಾರೆ. ಅದೃಷ್ಟಶಾಲಿಗಳು ಏನು ಮೆಸೇಜ್ ಇದೆ, ಇದು ಯಾರು ಆಯ್ಕೆ ಮಾಡ್ಕೊಳ್ತಾರೆ ಅವರ ಅದೃಷ್ಟಶಾಲಿಗಳು ಏನು ಮೆಸೇಜ್ ಏನು ನೋಡೋಣ. ಬಾಬಾ ಅವರಿಗೆ ಶರಣಾಗಿ ನಿಮ್ಮ ಗುರುಗಳಿಗೆ ನಮಸ್ಕರಿಸಿ. ಬಾಬಾ ಅವರ ಕೃಪೆಗೆ ಪಾತ್ರರಾಗಿ. ಆಯಿತಾ? ಪ್ರಸ್ತುತ ಪರಿಸ್ಥಿತಿನ ಸುಧಾರಿಸೋದಕ್ಕೆ ಬಾಬಾ ಅವರಿಗೆ ಬಿಟ್ಟು ಬಿಡಿ. ಇದು ಯಾರಿಗೆ ಈ ಮೆಸೇಜ್ ಅಂತ ಗೊತ್ತಿಲ್ಲ. ನಿಮ್ಮ ಪರಿಸ್ಥಿತಿಗಳನ್ನ ಬಾಬಾ ಅವರಿಗೆ ತಿಳಿಸ್ಬಿಟ್ಟು ಬಿಟ್ಟುಬಿಡಿ. ಸ್ವಲ್ಪ ಕಾಲಾವಕಾಶ ಬಿಟ್ಬಿಟ್ರೆ ತಾನಾಗೆ ಸಮಸ್ಯೆಗಳು ಸರಿ ಹೋಗೋದಕ್ಕೆ ಬಾಬಾ ಅವರು ದಾರಿ ಮಾಡಿಕೊಡ್ತಾರೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಬಾಬಾ ಅವ್ರಿಗೆ ಬಿಟ್ಟುಬಿಡಿ, ತಾಳ್ಮೆಯಿಂದ ಇರಿ. ಬಾಬಾ ನೀನೇ ದಾರಿ ತೋರಲೇಬೇಕು, ನನಗೇನೋ ಒಂದು ಉತ್ತರ ನೀನು ಕೊಡು ಅಂತ ಬಾಬಾ ಅವ್ರನ್ನ ನಂಬಿ ಅವ್ರಿಗೆ ಶರಣು ಆದರೆ ಖಂಡಿತವಾಗಿ ನಮಗೆ ಮಾರ್ಗದರ್ಶನ ಏನು ಬೇಕಾದರೂ ಯಾವ ರೀತಿ ಬೇಕಾದರೂ ತೋರಿಸ್ತಾರೆ. ನಂಬಿಕೆ ಮುಖ್ಯ.
ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ತೀರ್ಪು ನೀಡೋಕ್ಕೆ ಹೋಗಬೇಡಿ ಯಾರಿಗೂ. ನೀವೇನೇ ತೀರ್ಪು ಕೊಟ್ರು, ನೀವೇನೇ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನೀವೇನಾದರೂ ಹೇಳಿದ್ರೆ, ಇದು ಯಾರಿಗೆ ಗೊತ್ತಿಲ್ಲ ಈ ವಿಚಾರ, ಈ ಮೆಸೇಜು ಅವರಿಗೆ ಅದು ಸಂಬಂಧಪಡುತ್ತೆ. ಎಲ್ರಿಗೂ ಅಂದರೆ ಎಲ್ರಿಗೂ ಆಗ್ಬೋದು, ಅಥವಾ ಯಾರಿಗಾದರೂ ಒಬ್ಬರು ಇಬ್ಬರಿಗೆ ಆಗಬಹುದು. ಇದು ಎಲ್ಲರೂ ಇದು 1 2 ಆಯ್ಕೆ ಮಾಡ್ಕೊಂಡವ್ರು 3ನೇದು ಆಯ್ಕೆ ಮಾಡ್ಕೋಬಾರ್ದು, 4ನೇದು ಆಯ್ಕೆ ಮಾಡ್ಕೋಬಾರ್ದು, 2ನೇದು ಆಯ್ಕೆ ಮಾಡ್ಕೋಬಾರ್ದು ಅಂತೇನಿಲ್ಲ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಬೇಕಾದರೂ ಯಾರು ಬೇಕಾದರೂ ನೋಡಿ ಅವರ ಪರಿಸ್ಥಿತಿಗೆ ಆ ಮೆಸೇಜು ನೀವು ಈ ವಿಡಿಯೋ ನೋಡಿದಾಗ ನಿಮ್ಮ ಪರಿಸ್ಥಿತಿಗೆ, ನಿಮ್ಮ ಮನಸ್ಸಿಗೆ ಅದು ಕನೆಕ್ಟ್ ಆದಾಗ ಅದು ನಿಮ್ಮದಾಗಿರುತ್ತೆ. ನೀವು ನೋಡಿದಾಗ ಇದು ನಮಗೆ ಉತ್ತರ ಕೊಟ್ಟಿರುವಂಥ ಮಾತು ಅಂತ ಓಂ ಸಾಯಿರಾಮ್ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾರಿಗೂ ನೀನು ತೀರ್ಪು ಕೊಡೋಕ್ಕೆ ಹೋಗಬೇಡ. ನನಗೆ ಹೇಳ್ಬಿಟ್ಟು ನೀನು ಸುಮ್ಮನೆ ಇರು. ಏಕೆಂದರೆ ಸತ್ಯ ಹೇಳಿದ್ರೆ ಯಾರು ನಂಬಲ್ಲ, ಸತ್ಯನ ಹೇಳಿದ್ರೆ ಯಾರು ನಂಬಲ್ಲ. ಹಾಗಾಗಿ ನೀನು ತಿಳಿಸ್ಬೇಡ ಅವ್ರಿಗೆ. ನನ್ನ ಮುಂದೆ ಬಂದು ಶರಣಾಗಿ ಬಂದು ಮಾತಾಡಿದರೆ ನಾನು ಅದನ್ನು ಹೇಗೆ ಪರಿಸ್ಥಿತಿನ ನಿಭಾಯಿಸಬೇಕೋ ನಾನು ಮಾಡ್ತೀನಿ. ಅದು ಬಿಟ್ಟು ಅವರು ಬೇರೆ ಥರನೇ ನಡ್ಕೊಂಡಾಗ ನೀನು ಅದಕ್ಕೆ ತಲೆ ಕೆಡಿಸ್ಕೊಬೇಡ. ನೀನು ಪಾಡಿಗೆ ನೀನು ಇರೋದನ್ನು ಕಲಿ ಅಂತ ಬಾಬಾ ಇಲ್ಲಿ ಯಾರಿಗೋ ಬುದ್ಧಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಬಾಬಾ ಹೇಳಿದ ಮೆಸೇಜನ್ನ ದಯವಿಟ್ಟು ತಗೊಳ್ಳಿ. 3ನೇ ಭಾಗದಲ್ಲಿ 3ನೇ ಕಾರ್ಡು ಏನಿದೆ, ಬಾಬಾ ಯಾರಿಗೋ ಆಶೀರ್ವಾದ ಮಾಡುತ್ತಾ ಬುದ್ಧಿ ಮಾತನ್ನು ಹೇಳ್ತಾ ಕೂತಿದ್ದಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿ, ಬುದ್ಧಿ ಮಾತು ಹೇಳ್ತಾ ಇದ್ದಾರೆ. ಪರಿಸ್ಥಿತಿನ ನೋವುಗಳನ್ನ ಎದುರಿಸಿ ನಿಲ್ಲಬೇಕು. ಯಾಕೆಂದರೆ ಇಲ್ಲಿ ಯಾರಿಗೋ ಬುದ್ಧಿಮಾತನ್ನು ಹೇಳ್ತಾ ಇರೋದಂದ್ರೆ ಏನೋ ಒಂದು ಅವ್ರಿಗೆ ಅನ್ಯಾಯ ಆಗ್ತಿದೆ. ಅವ್ರಿಗೆ ತುಂಬ ತಾಳ್ಮೆಯಿಂದ ಹೋದಷ್ಟು ಅವರು ತೊಂದರೆಗಳನ್ನ ಅವ್ರಿಗೆ ಯಾರಿಗೋ ಒಂದು ಮಹಿಳೆಗೆ ಅನಿಸುತ್ತೆ. ಧೈರ್ಯದಿಂದ ಎದುರಿಸಿ ಸಿಗುವ ಸೂಚನೆಗಳನ್ನ ತಗೊಂಡು ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ದಾರಿನ ಸಿಗ್ತಾ ಇದೆ, ಅದನ್ನು ತಗೊಳ್ಳಿ. ಎದುರಿಸ್ತಾ ಇರೋದ್ರಿಂದ ನಿಮ್ಮನ್ನು ಹೆಚ್ಚಾಗಿ ಎದುರಿಸ್ತಾ ಇದ್ದಾರೆ. ಇದು ಯಾರಿಗೆ ಅಂತ ಮತ್ತೊಮ್ಮೆ ನನಗೆ ಇದು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅದೇ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಿದೆ. ಯಾರು ಮಹಿಳೆ ತುಂಬ ಹೆದರ್ಕೊಂಡಿದ್ದಾರೆ. ಹೆದರ್ತಾ ಇದ್ದೀರಾ, ಅದಕ್ಕೆ ತುಂಬ ಹೆದರಿಸ್ತಾ ಇದ್ದಾರೆ. ನಾನಿರುವಾಗ ನಿನಗೆ ಸಾಕಷ್ಟು ಮಾರ್ಗಗಳಿದೆ ಬಚಾವ್ ಆಗೋದಕ್ಕೆ. ಆ ಪರಿಸ್ಥಿತಿಗಳು ನೀವೇನು ಪರಿಸ್ಥಿತಿಯಲ್ಲಿ ಎದುರಿಸ್ತಿದ್ದೀರಾ, ಇಲ್ಲಿ ಮಹಿಳೆಗೆ ಹೇಳ್ತಾ ಇದ್ದಾರೆ ಬಾಬಾ. ಏನು ಪರಿಸ್ಥಿತಿಯಲ್ಲಿ ನೀವು ಹೆದರಿಸ್ತಿದ್ದೀರಾ, ನೀವು ಬಾಬಾ ಅವರು ದೇವರುಗಳು, ನೀವು ನಂಬಿರೋ ದೇವರುಗಳು ಸಾಕಷ್ಟು ದಾರಿ ತೋರಿಸ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಳಿ. ದಾರಿ ನಾನೇ ತೋರಿಸ್ತಾ ಇರೋದು. ನಂಬಿಕೆ ಇಲ್ಲವಾ? ನಂಬಿಕೆ ಇಲ್ಲ ಅಂದರೆ ಹೇಗೆ ನೀನು ಜೀವನ ಮಾಡೋದು? ನಾನೇ ಇಲ್ಲಿ ತೋರಿಸ್ಬೇಕಾದ್ರೆ ನಿನಗೇಕೆ ಭಯ? ಎದುರಿಸಿ ನಿಲ್ಲು ಅಂತ ದೇವತೆಗಳನ್ನೇ ರಾಕ್ಷಸರು ತುಂಬಾ ತೊಂದರೆಗಳು ಕೊಟ್ಟರು. ಅವರೇ ಧೈರ್ಯವಾಗಿ ನಿಂತಾಗ ನಿನಗೂ ಕೂಡ ಆ ಶಕ್ತಿ ಕೊಟ್ಟಿದ್ದೀನಿ. ಧೈರ್ಯವಾಗಿ ಎದುರಿಸಿ ನಿಲ್ಲು. ನಿನಗೆ ಇನ್ನಷ್ಟು ಶಕ್ತಿ ನಾನು ಏನು ಕೊಡಲಿ? ಇಷ್ಟು ಶಕ್ತಿ, ಇಷ್ಟು ನಿನಗೆ ದಾರಿ ತೋರಿಸಿದ್ದೀನಲ್ಲ, ಆದರೂ ನೀನು ಯಾಕೆ ಅದನ್ನು ತಗೊಳ್ತಾ ಇಲ್ಲ? ಏನಕ್ಕೆ ಹೆದರ್ತಿದ್ಯಾ? ನಿಂದೇ ತಪ್ಪು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾರ್ದು? ಬಾಬಾ ಇವರಿಗೆ ಹೇಳ್ತಾ ಇದ್ದಾರೆ, ನಿಂದು ತಪ್ಪಿದೆ. ನೀನು ಹೆದರ್ತಾ ಇರೋದೇ ದೊಡ್ಡ ತಪ್ಪು. ನೀನು ಹೆದರಿಸಿ ನಿಲ್ಲು. ನಿನಗೆ ದಾರಿ ಸಾಕಷ್ಟು ಗೊತ್ತಿದೆ. ನಾನು ಯಾರ್ಯಾರ ಮುಖಾಂತರನೂ ಹೇಳಿಸ್ತಾ ಇದ್ದೀನಿ. ನೀನು ಅದನ್ನು ತಗೊಳ್ತಾ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರಿಗೆ ಅಂತ ದಯವಿಟ್ಟು ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿನ್ನೆಗೂ ಇವತ್ತಿಂದಿಗೂ ಈ ಮೆಸೇಜ್ಗೆ ಕನೆಕ್ಟ್ ಆಗ್ತಿದೆ. ದಯವಿಟ್ಟು
ಅವರು ಬಾಬಾ ಅವರು ತೋರಿಸ್ತಾ ಇರೋ ದಾರಿನ ಉಪಯೋಗಿಸ್ಕೊಳ್ಳಿ. ನೀವು ತುಂಬ ಹೆದರ್ತಿದ್ದೀರ, ಅದಕ್ಕೆ ಅಷ್ಟೊಂದು ಹೆದರ್ತಾ ಇದ್ದೀರ. ರಕ್ಷೆ ಹಾಕ್ಕೊಳ್ಳಿ, ದಾರಿ ತೋರಿಸ್ತಾ ಇದ್ದಾರಲ್ಲ, ರಕ್ಷೆ ಹಾಕ್ಕೊಳ್ಳಿ. ಅದನ್ನು ನೀನು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನಾನು ಹೇಗೆ ನಿನ್ನ ಕಾಪಾಡೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ಗೌರಿ ಮಾತೆ ಬಂದಿದ್ದಾರೆ. ಕೊನೆಯದಾಗಿ 3ನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಗೌರಿ ಮಾತೆ ಬಂದಿದ್ದಾರೆ. ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಪಾರ್ವತಿ ಮಾತೆ, ಜಗನ್ಮಾತೆ ಪ್ರತಿಕ್ರಿಯೆ ಮತ್ತು ಭರವಸೆಗಳು, ಪ್ರತಿಕ್ರಿಯೆ ಮತ್ತು ಭರವಸೆಗಳನ್ನ ನೀವು ದೇವರಿಗೆ ಏನು ಭರವಸೆ ಕೊಟ್ಟಿದ್ದೀರಾ, ಈ ಹರಕೆ ನಾನು ತೀರಿಸ್ತೀನಮ್ಮ, ನೀನು ಈ ರೀತಿ ನಡೆಸ್ಕೊಟ್ರೆ ನಾನು ಈ ರೀತಿ ಹರಕೆ ತೀರಿಸ್ತೀನಮ್ಮ, ಈ ರೀತಿ ಸೇವೆಗಳನ್ನ ಮಾಡ್ತೀನಮ್ಮ. ಪ್ರದಕ್ಷಿಣೆ ಮಾಡ್ತಿರೋ ಅಥವಾ ದಾನ ಧರ್ಮಗಳು ದೇವರ ಹೆಸರಲ್ಲಿ ಅಮ್ಮನ ಹೆಸರಲ್ಲಿ ಮಾಡ್ತಿರೋ ಅಥವಾ ಅನ್ನದಾನ ಮಾಡ್ತಿರೋ ಅಥವಾ ಒಂದು ಪೂಜೆ ಇಟ್ಕೊಂಡು ಗೌರಿ ಹಬ್ಬ ಲಕ್ಷ್ಮೀ ಹಬ್ಬ ಆದಮೇಲೆ ಗೌರಿ ಹಬ್ಬ ಬರುತ್ತೆ. ಗೌರಿ ಪೂಜೆ ಇಟ್ಕೊಂಡು ಬಾಗಿಣ ಕೊಡೋದು, ಶಾಸ್ತ್ರಗಳನ್ನ ಮಾಡಿ ನಿಮ್ಮ ಹರಕೆ ಕೋರಿಕೆಗಳು ಪ್ರತಿಕ್ರಿಯೆ ತೀರಿಸ್ಕೋತಿರೋ ಅದು ನೆನಪು ಮಾಡ್ತಿದ್ದೀನಿ, ನಾನು ನೆನಪು ಮಾಡ್ತಿದ್ದೀನಿ, ಅದನ್ನು ಪೂರೈಸಿ ನಿಮ್ಮ ಆಸೆನ ನಾನು ನೆರವೇರಿಸಿದ್ದೀನಿ, ಭರವಸೆ ಇವಾಗ ನನಗೆ ನೀವು ಕೊಟ್ಟಿರೋದನ್ನು ನಡೆಸ್ಕೊಡಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾರೀ ಪ್ರಶ್ನೆಗೆ ಇದ್ದೀರಾ ಅವರು ತಗೊಳ್ಳಿ, ಆದಷ್ಟು ಬೇಗ ಅಮ್ಮನ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತೀನಿ. 4ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಒಂದೇ ಕಾರ್ಡ್ ಕೊಟ್ಟಿದ್ದಾರೆ ಬಾಬಾ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಜೀವನದ ಪುಸ್ತಕ ಅದು ಒಂದು ಅಧ್ಯಾಯ ಮತ್ತು ಅದು ಒಂದು ಪ್ರತಿಯೊಂದು ಜೀವನದ ಅನುಭವಗಳನ್ನ ನೀಡ್ತದೆ. ಕೆಲವು ಕೆಟ್ಟ ಪರಿಸ್ಥಿತಿಗಳನ್ನ ಅದನ್ನು ಬಿಟ್ಟು ಮುಂದಕ್ಕೆ ಸಾಗಿ ನಿಮ್ಮ ಜೀವನನ ಮುಂದಕ್ಕೆ ನಡೆಸ್ಕೊಂಡು ಹೋಗಿ. ಇಷ್ಟಾಗೋಯ್ತಲ್ಲ, ಹಿಂಗೆಲ್ಲ ಅಂದ್ಬಿಟ್ರಲ್ಲ, ಹಿಂಗೆಲ್ಲ ತೊಂದರೆ ಕೊಟ್ಬಿಟ್ರಲ್ಲ, ಇಷ್ಟೆಲ್ಲ ನೋವು ಆಗೋಯ್ತಲ್ಲ, ಅಲ್ಲೇ ನಿಂತಿದ್ರೆ ಅಲ್ಲೇ ಇರ್ತೀರಾ. ಈಗ ಒಬ್ಬರು ಬೇಕಂತಲೇ ನಮ್ಮನ್ನು ಕಲ್ಲು ಎತ್ಕೊಂಡು ಹೊಡಿತಾರೆ ಅಥವಾ ನಮ್ಮ ಗಾಡಿಗಳಿಗೆ ಜಗಳಕ್ಕೆ ಏನು ಹೇಳೋದು, ಜಗಳಕ್ಕೆ ಬೇಕಂತ ಜಗಳ ಮಾಡೋದಕ್ಕೆ ನಮ್ಮ ಮನೆಗಳ ಹತ್ರನೇ ಎಕ್ಸಾಂಪಲ್ ನಾನು ನಮ್ಮದೇ ಹೇಳ್ತೀನಿ. ನಮ್ಮ ಗಾಡಿಗಳ ಮೇಲೆ ಜಗಳಕ್ಕಂತಲೇ ನೇರಳೆ ಹಣ್ಣು ಹಾಕೋದಂತೆ, ಆಮೇಲೆ ಹತ್ತಿ ಹಣ್ಣು ಹಾಕೋದಂತೆ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಅದ್ಯಾವುದೋ ಬಿಳಿ ಪೇಂಟ್ ಥರ ಯಾವುದೋ ಪಕ್ಷಿ ಗಲೀಜು ಮಾಡ್ದಂಗೆ ನಾನು ತಿಳ್ಕೊಬೇಕು ಅಂತ. ಅದು ಪಕ್ಷಿನೂ ಅಲ್ಲ, ಪಕ್ಷಿ ಗಲೀಜು ಮಾಡಿರಲ್ಲ, ಮನುಷ್ಯರು ಮಾಡ್ತಾ ಇರೋದು. ಅದರಲ್ಲೂ ಈಗಿನ ನಡುವೆ ಏನು ಮಾಡ್ತಾರಂದರೆ, ಇಲ್ಲಿ ನಂದು ಎನರ್ಜಿ ತಗೊಂಡು ಮಾತಾಡೋದಕ್ಕೆ ಬಾಬಾ ಇಲ್ಲಿ ಸೂಚನೆ ಕೊಟ್ಟಿರೋದನ್ನು ನಾನು ಹೇಳ್ಕೊತಾ ಇದ್ದೀನಿ. ಇಲ್ಲಾಂದರೆ ನಾನು ಹೇಳೋ ಅವಶ್ಯಕತೆ ನನಗಿಲ್ಲ. ಈ ಜಾಮರ್ ಅನ್ನೋದನ್ನು ತಗೊಂಬಂದ್ಬಿಟ್ಟು ಸಾಕ್ಷಿ ಕ್ಯಾಮ್ರಾಗಳಿಗೆ ಸಿಕ್ಬಿಡುತ್ತೆ ಅಂತ ಜಾಮರ್ ಅನ್ನೋದನ್ನು ತರೋದು, ಆ ಗಾಡಿಗಳ ಮೇಲೆ, ಆಮೇಲೆ ನಮ್ಮ ಮನೆ ಮುಂದೆ ರಥಗಳನ್ನ ಹಾಕೋದು. ಅದೆಂಥದೋ ತೀರ್ಥದ ಥರ ಅಂಟಿರುತ್ತೆ, ಅದಕ್ಕೆಲ್ಲ ಇರುವೆ ಸುತ್ತಕೊಂಡಿರುತ್ತೆ ಅದು. ಆಮೇಲೆ ನಮ್ಮ ಗಾಡಿ ಮೇಲೆ ರಥಗಳ ಹನಿಗಳು, ಸಣ್ಣ ಸಣ್ಣ ಹನಿಗಳು ಬೀಳೋದು. ಆಗಲೇ ಹೇಳೋದನ್ನೆಲ್ಲ ನೇರಳೆ ಹಣ್ಣು, ಹತ್ತಿ ಹಣ್ಣು ಹಾಕೋದು. ಇವಾಗೆಲ್ಲ ಆಯಿತು. ಎಲ್ಲ ಆದಮೇಲೆ ಅದು ಗಾಡಿ ಮುಂದಕ್ಕೆ ಇರುತ್ತಲ್ಲ, ಗಾಡಿ ಮುಂದಿನ ಭಾಗ, ಇಂಜಿನ್ ಅದೆಲ್ಲ ಇರುತ್ತಲ್ಲ, ಆ ಪ್ಲೇಸಿಗೆ ಬಿಳಿ ಬಣ್ಣದ್ದು ಪಕ್ಷಿ ಏನೋ ಗಲೀಜು ಮಾಡ್ದಂಗೆ ಹಾಕ್ತಾಯಿದ್ದಾರೆ. ಇದು ಪಕ್ಷಿದಲ್ಲ ಕೆಲಸ. ತಪ್ಪು ಮಾಡ್ತೀರಾ? ಧೈರ್ಯ ಇದೆ ತಾನೆ, ಧೈರ್ಯ ಇದೆ ತಾನೆ. ನನಗೆ ಜಾಸ್ತಿ ಎನರ್ಜಿ ಕೊಡ್ತಾ ಇದ್ದಾರೆ, ಅದನ್ನು ನಾನು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಬಾಬಾನೇ ಇಲ್ಲಿ ಎನರ್ಜಿ ಶಕ್ತಿ ಕೊಡ್ತಾ ಇರೋದು. ನಾನು ಅದನ್ನು ಮಾತಾಡಲೇಬೇಕು ಅಂತ ಮಾತಾಡಿಸ್ತಾ ಇದ್ದಾರೆ, ಅದನ್ನು ಮಾತಾಡ್ತಾ ಇದ್ದೀನಿ. ತಪ್ಪು ಮಾಡ್ತಿದ್ದೀರ ತಾನೆ, ನೀವು ಎದುರುಗಡೆನೇ ಮಾಡಿ ತಪ್ಪು. ಯಾಕೆ? ಸಾಕ್ಷಿ ಸಿಕ್ಬಿಡುತ್ತೆ ಅಂತ ಹೆದರಿಕೆನಾ? ಜಾಮರ್ ತರೋದಂತೆ, ಅದು ಇದು ರಥ ತಗೊಂಬಂದು ಹಾಕೋದಂತೆ. ನಮ್ಮ ಗಿಡಗಳಲ್ಲಿ ಪಾಟಲ್ಲೇನೋ ಹಾಕ್ಬಿಟ್ಟು ಹೋಗ್ತಾ ಇದ್ದೀರಾ.
ನನಗೇನಾದರೂ ಹೆಚ್ಚು ಕಮ್ಮಿ ಆಗಲಿ ಅಂತ. ಒಳ್ಳೆಯದಾಗಲಿ. ಯಾರ್ಯಾರು ವಾಮಾಚಾರ ಮಾಡಿ ನಮ್ಮ ಗಿಡಗಳಿಗೆ, ನಮ್ಮ ಮನೆಗಳ ಹತ್ರ, ನಮ್ಮ ಗಾಡಿಗಳ ಮೇಲೆ ಯಾರ್ಯಾರು ಹಾಕ್ಬಿಟ್ಟು ಹೋಗ್ತಾ ಇದ್ದೀರೋ, ನಿಜವಾಗ್ಲೂ ಕೇಳ್ಕೊತೀನಿ ಬಾಬಾನ, ಆ ಕೃಷ್ಣ ಪರಮಾತ್ಮನ 100 ಕಾಲ ಚೆನ್ನಾಗಿಡ್ರಿ ಅಂತ. ನನಗೆ ನೀವು ಕೆಟ್ಟದೇ ಮಾಡ್ತಿದ್ದೀರ ಗೊತ್ತು, ಆದರೆ ನಾನು ಒಳ್ಳೆಯದೇ ಮಾಡೋ ಅವ್ರಿಗೆ ಅಂತ ನಾನು ಬಾಬಾನ, ಕೃಷ್ಣ ಪರಮಾತ್ಮನ ಕೇಳ್ಕೊತೀನಿ, ಓಕೆನಾ? ಆದರೆ ಒಳ್ಳೆಯದಾಗಲಿ. ಆದರೆ ತಪ್ಪು ಮಾಡಿದ್ಮೇಲೆ ನಾನೇ ತಪ್ಪು ಮಾಡಿದಂತ ಹೇಳೋಷ್ಟು ತಾಕತ್ತು ದಮ್ಮು ಇದೆಯಾ? ನನ್ನ ಹತ್ರ ಬೇಡ ನೀವು ತೋರಿಸೋದು ತಾಕತ್ತು ದಮ್ಮು, ಬಾಬಾ ಅವ್ರಿಗೆ ತೋರಿಸಿ. ನಾನೇ ತಪ್ಪು ಮಾಡಿದ್ದು ಅಂತ ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಹೌದು ಅವ್ರ ಮನೆ ಮುಂದೆ ನಾನೇ ರಥ ಹಾಕಿದ್ದು, ನಾನೇ ನೇರಳೆ ಹಣ್ಣು, ಹತ್ತಿ ಹಣ್ಣು, ಆಮೇಲೆ ಈಗೇನೋ ಬಿಳಿ ಬಣ್ಣದ್ದು ಪೇಂಟ್ ಥರ ಹಾಕ್ತಾ ಇರೋದು ನಾನೇ ಅಂತ ಬಾಬಾ ಅವ್ರ ಹತ್ರ ಹೋಗಿ ಹೇಳಿ. ನನ್ನ ಹತ್ರ ಬೇಡ ನೀವು ಹೇಳೋದು, ಬಾಬಾ ಅವ್ರ ಹತ್ರ ಹೋಗಿ ಹೇಳಿ. ಅವ್ರ ಮುಂದೆ ಹೇಳೋ ಅಷ್ಟು ತಾಕತ್ತು ನಿಮಗಿದೆಯಾ? ಯೋಚನೆ ಮಾಡಿ. ಕಾಟಾಚಾರಕ್ಕೆ ಬಾಬಾ ಅವ್ರ ದೇವಸ್ಥಾನಕ್ಕೆ ಹೋಗೋದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು ಅಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಇದಕ್ಕೆಲ್ಲ ನಾನು ಹೆದರಲ್ಲ. ನೀವು ಮಾಡಿ, ದಯವಿಟ್ಟು ಧೈರ್ಯವಾಗಿ ಮಾಡಿ. ಸಾಕ್ಷಿ ಸಿಕ್ಕಿದ್ರೆ ನಾವು ಹಿಡಿದಾಕ್ತೀವಿ, ಇವ್ರಿಗೆ ನಿಮಗೆ ಅವಮಾನ ಆಗಿಬಿಡುತ್ತೆ ಅಂದ್ಬಿಟ್ಟು ಜಾಮರ್ನ ತಂದು ಸಾಕ್ಷಿ ಸಿಗಬಾರ್ದು ಅಂದ್ಬಿಟ್ಟು CC ಕ್ಯಾಮ್ರಾಗೆಲ್ಲ ಅದು ಒಂದು 3-4 ಸೆಕೆಂಡ್ಸು ಸ್ಟಕ್ ಆಗಿಬಿಡುತ್ತೆ. ಅದೇ ಟೈಮ್ ಕರೆಂಟ್ ಹೋಗುತ್ತೆ, ಅದೇ ಟೈಮ್ ಕ್ಯಾಮ್ರಾ ವರ್ಕ್ ಆಗಲ್ಲ. ಪರವಾಗಿಲ್ಲ, ಮಾಡಿ. ಯಾರ್ಯಾರು ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ದಿರ ಇರೋ ಅಷ್ಟು ದಡ್ಡಿ ನಾನಲ್ಲ, ಆಯಿತಾ? ಯಾರೋ ತುಂಬ ಜನ ನನ್ನ ಹುಚ್ಚಿ ಆ ರೀತಿ ಎಲ್ಲ ಅಂದ್ಕೊಂಡಿದ್ದಾರೆ. ಪರವಾಗಿಲ್ಲ. ಈ ಟ್ಯಾರೋ ರೀಡಿಂಗ್ ಮಾಡಬೇಕಾದ್ರೆ ಹುಚ್ಚಿ ಆಗೋಕ್ಕೆ ಸಾಧ್ಯ ಇಲ್ಲ. ದೇವರ ಆಶೀರ್ವಾದ, ಏಂಜಲ್ಸ್, ಯೂನಿವರ್ಸ್ದು ಆಶೀರ್ವಾದ ಅವರು ಮನಸ್ಸು ಮಾಡಿದ್ರೆ ಮಾತ್ರನೇ ನಾವು ಈ ಟ್ಯಾರೋ ರೀಡಿಂಗ್ ನಾವು ಮಾಡೋಕ್ಕಾಗೋದು. ಪ್ರತಿಯೊಬ್ಬರು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಏಂಜಲ್ಸ್, ಯೂನಿವರ್ಸು ಆಯ್ಕೆ ಮಾಡ್ಕೊಳ್ಳೋದು. ಈ ಟ್ಯಾರೋ ರೀಡಿಂಗ್ನ ಹೇಳೋಷ್ಟು ಎಲ್ರಿಗೂ ಸುಲಭ ಇಲ್ಲ. ಅನ್ಕೋಬೋದು, ಇದು ಕಲ್ತ್ಬಿಡ್ತೀನಿ ಬಿಡೋ, ನಾನು ತೊಗೊಂಡು ನಾನೇ ಓಡ್ಬಿಟ್ಟು ಮಾಡಿದ್ಬಿಡ್ತೀನಿ ಬಿಡೋ ಅಂತ. ಸುಳ್ಳು, ಸಾಧ್ಯನೇ ಇಲ್ಲ. ಆದರೆ ಪ್ರಯತ್ನ ಮಾಡಿ ನೋಡಿ, ನಿಮ್ಗದು ಕಷ್ಟನೇ ಇದೆ. ಇದರ ಬಗ್ಗೆ ನೀವೇ ಕಲಿತು ಮಾಡೋದಕ್ಕೆ ಕಷ್ಟ ಇದೆ. ಪರವಾಗಿಲ್ಲ, ಥ್ಯಾಂಕ್ ಯು. ನನ್ನ ಮನೆ ಮುಂದೆ ಈ ರೀತಿ ಎಲ್ಲ ಕ್ಯಾಮ್ರಾಗಳಿಗೆ ಸಾಕ್ಷಿ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಏನೇನೋ ಕೆಟ್ಟದ್ದೆಲ್ಲ ತಂದು ಮಾಡಿ ಇವಾಗ ನಿನ್ನೆ ಕೂಡ ನೋಡಿದೆ, ಇವತ್ತು ಬೆಳಿಗ್ಗೆನೂ ನೋಡಿದೆ, ಮೊನ್ನೆ 4 ದಿವಸಕ್ಕೆ ಹಿಂದೆ ದಿನ ನೋಡ್ತಾ ಇದ್ದೀನಿ. ಆ ಮಣ್ಣಿಂದ ಪಾಟಲ್ಲಿ ಪರ್ಚ್ಬಿಟ್ಟು, ಅಂದರೆ ಮಣ್ಣನ್ನು ಪರ್ಚ್ಬಿಟ್ಟು ಅದ್ರ ಒಳಗಡೆ ಏನೋ ಉದುರಿಸಿದ್ದಾರೆ. ಅದು ನಮಗೆ ಗೊತ್ತಾಯಿತು ಏನೋ ಹಾಕಿದ್ದೀರಾ ಅಂತ. ತುಂಬ ಥ್ಯಾಂಕ್ ಯು. 100 ಕಾಲ ನಿಮ್ಮನ್ನು ಹಾಕ್ಬಿಟ್ಟು ಹೋದವರು, ಈ ವಾಮಾಚಾರ ನನಗೆ ಮಾಡ್ತಾ ಇರೋರಿಗೆ 100 ಕಾಲ ಚೆನ್ನಾಗಿಡಲಿ ದೇವರು. ನನ್ನನ್ನು ಹೇಗೆ ಕಾಪಾಡಬೇಕೋ ಭಗವಂತನಿಗೆ ಗೊತ್ತು. ನನಗೆ ನಿಮ್ಮ ಥರ ಮೋಸ ಮಾಡ್ತಾಯಿಲ್ಲ, ಸುಳ್ಳು ಹೇಳ್ತಾ ಇಲ್ಲ, ಯಾರಿಗೂ ಅನ್ಯಾಯ ಮಾಡ್ತಾಯಿಲ್ಲ, ಒಬ್ರದ್ದು ಆಸ್ತಿ ದುಡ್ಡು ಕಿತ್ಕೊಂಡು ನಾನು ಮೆರೀತಾ ಇಲ್ಲ. ನನ್ನ ನೆರಳಲ್ಲಿ ಏನು ಭಗವಂತ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸ್ಕೊಂಡು ಸ್ವಾಭಿಮಾನದಿಂದ ಬದುಕುತ್ತಿದ್ದೀನಿ ನಾನು. ಅರ್ಥ ಆಯ್ತಾ? ನನ್ನ ಜೀವನದಲ್ಲಿ ಪಿತೃರದ್ದು ಕೊಟ್ಟಿದ್ದಾರೋ, ತಂದೆ ತಾಯಿ ಕೊಟ್ಟಿದ್ದಾರೋ, ಅದು ನನ್ನ ಹಣೆ ಬರೋಕ್ಕೆ ಏನು ಭಗವಂತ ಜೀವನಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾನು ಅನುಭವಿಸ್ತಿದ್ದೀನಿ. ಅದನ್ನು ನನಗೆ ಯಾರೂ ತಿಳುವಳಿಕೆ ಹೇಳೋಕ್ಕೆ ಬರೋ ಅವಶ್ಯಕತೆ ಇಲ್ಲ. ನನಗೇನು ಮಾಡಬೇಕು, ಯಾವ ರೀತಿ ನಡ್ಕೋಬೇಕು, ಅದರ ಮಾರ್ಗದರ್ಶನ ಭಗವಂತ ಕೃಷ್ಣ ಪರಮಾತ್ಮ ಬಾಬಾ ತೋರಿಸ್ತಾರೆ. ಇಲ್ಲಿ ನಂದು ಯಾಕೆ ಫುಲ್ಲು ಎನರ್ಜಿ ಕನೆಕ್ಟ್ ಆಗ್ತಿದೆ ನನಗೆ ಅರ್ಥ ಆಗ್ತಿಲ್ಲ. ಇದು ಯಾರೋ ಈ ವಿಡಿಯೋನ ನನಗೆ ತೊಂದರೆ ಕೊಡೋಂಥವ್ರು ತುಂಬ ಜನ ಇದ್ದಾರೆ. ಅವರು ನೋಡ್ಬೋದು, ಈ ವಿಡಿಯೋ ನೋಡ್ಬೋದು. ಅದು ಅವರಿಗೆ ಕನೆಕ್ಟ್ ಆಗ್ತಿದೆ ಅಂತ ಅನ್ನಿಸ್ತಿದೆ ನನಗೆ. ಬಹುಶಃ ಇದನ್ನು ಹೇಳುವಂಥ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಬಾಬಾ. ಹೇಳಿದ್ದೀನಿ, ಪರವಾಗಿಲ್ಲ. ಜಾಮರೆಲ್ಲ ಇನ್ನೊಂದು ತಗೊಂಬಂದು ಹಾಕ್ಬಿಟ್ಟು
ಏನೇನು ಹಾಕ್ಬಿಟ್ಟು ಹೋಗ್ತೀರೋ ಮಾಡಿ. ನಿಮ್ಗಾದರೆ 100 ಕಾಲ ಬಾಬಾ ಚೆನ್ನಾಗಿಡಲಿ. ಹಾಗಾಗಿ ಬಾಬಾ ಇಲ್ಲಿ ಏನು ಹೇಳ್ತಾರೆ, ಜೀವನದ ಪಾಠನ ಹೀಗೆ ಇರುತ್ತೆ, ಅದನ್ನು ಮುಂದುವರಿಸ್ಕೊಂಡು ಹೋಗು, ನನಗೆ ಬಿಟ್ಟುಬಿಟ್ಟು ನೀನು ಹೋಗು, ಮುಂದೆ ಏನು ಕೆಲಸಗಳೇನಿದೆ ನೋಡ್ಕೊಂಡು ಹೋಗು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಾಲ್ಕನೇದರಲ್ಲಿ ನೀರು, ಆಕಾಶ, ಭೂಮಿ, ಬೆಂಕಿ. ಭೂಮಿ ಬಂದ್ಬಿಟ್ಟು ಒಣಗಿಬಿಟ್ಟಿದೆ. 2 ಕಾರ್ಡ್ ಕೊಟ್ಟಿದ್ದಾರೆ ಇಲ್ಲಿ ಬಾಬಾ. ಅದರಲ್ಲಿ ಭೂಮಿ ತುಂಬ ಒಣಗಿಬಿಟ್ಟಿದೆ. ಏನು ಹೇಳ್ತಾರೆ ನೋಡೋಣ. ಇಲ್ಲಿ ಬಾಬಾ ಹೇಳ್ತಾ ಇರೋದು ಸಮತೋಲನ, ಸಾಮರಸ್ಯ ಇವುಗಳನ್ನೆಲ್ಲ ಸರಿತೂಗಿಸ್ಕೊಂಡು ಹೋಗೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ನಿಮ್ಮ ದೃಷ್ಟಿ, ಯೋಚನೆ ಎರಡೂ ಒಂದಾಗಿರಲಿ. ಮನಸ್ಸು ಒಂದು, ನೋಟ ಒಂದು, ಮಾತೊಂದು, ಈ ರೀತಿ ಮಾಡ್ಕೋಬೇಡಿ. ಮುಂದಿನ ದಿನಗಳಲ್ಲಿ ನೀರಿಗೂ ತೊಂದರೆ ಆಗ್ಬೋದು, ಅಥವಾ ಕೆಲವು ಕಡೆ ಬೆಂಕಿ ಕೂಡ ತೊಂದರೆಗಳು ಆಗೋ ಸಾಧ್ಯತೆಗಳು ಇದೆ. ಮತ್ತು ಭೂಮಿ ತೀರಾ ನೀರಿಲ್ದಿರ ಒಣಗುವ ಸಾಧ್ಯತೆ ತುಂಬ ಇದೆ. ಆಕಾಶ ಬಿಸಿಲು, ಮಳೆ ಸಾಧ್ಯತೆ ಇದೆ. ಇಷ್ಟರ ವಿಚಾರದಲ್ಲಿ ಏನು ಬೇಕಾದರೂ ನಡಿಬೋದು. ಬೆಂಕಿ ಅವಘಡ ಆಗ್ಬೋದು, ನೀರಿಗೆ ತೊಂದರೆ ಆಗ್ಬೋದು, ಅಥವಾ ನೀರು ಹೆಚ್ಚಾಗಿ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಮಳೆ ಬಿರುಗಾಳಿ ಇರಬಹುದು ಮುಂದಿನ ದಿನಗಳಲ್ಲಿ. ಬೆಳೆಗಳು ಬೆಳೆಯೋದಕ್ಕೆ ನೀರು ಸಿಗದಿರ ಕೂಡ ಇರಬಹುದು ಅಂತ ಇಲ್ಲಿ ಬಾಬಾ ಆ ಥರ ಹೇಳ್ತಾ ಇದ್ದಾರೆ. ಪ್ರಸ್ತುತದಲ್ಲಿ ವಾಸಿಸಿ. ನಾಳೆ ಎಂಬುವುದು ಅದು ನಾಳೆನೇ. ಇಂದು ಮಾಡುವುದು ಕೆಲಸ ಇಂದು ಮುಖ್ಯ, ಈಗ ಮಾಡುವುದು ಕೆಲಸ ಈಗ ಮುಖ್ಯ. ನಾಳೆ ಮಾಡುವುದು ಅದು ನಾಳೆ 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 ಹಾಗೆ ಹೋಗ್ತಾ ಇರುತ್ತೆ. ನೀನು ನಾನು ಇವಾಗ ಮಾಡಲಾ ಆಮೇಲೆ ಮಾಡಲಾ ಅಂತ ಯಾಕೆ ಯೋಚನೆ ಮಾಡ್ತೀಯ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಯೋಚನೆ ಬಿಟ್ಬಿಟ್ಟು ನಿಮ್ಮ ಕೆಲಸ ಈಗ ನಾನು ಮಾಡ್ತೀನಿ ಬಾಬಾ ಅಂತ ಬಾಬಾ ಅವ್ರಿಗೆ ಒಪ್ಪಿಸ್ಬಿಟ್ಟು ನೀವು ಮಾಡಿದ್ರೆ ಆ ಕೆಲಸ ಸಕ್ಸಸ್ ಆಗತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಾಳೆ ಆಮೇಲೆ ಮಾಡ್ತೀನಿ, ಇವಾಗ ಮಾಡಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ, ಈ ರೀತಿ ಯೋಚನೆ ಮಾಡೋದು ಬೇಡ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ತಗೊಳ್ಳಿ, ಈ ಮೆಸೇಜನ್ನ. 6ನೇದರಲ್ಲಿ ಬಾಬಾ ಆಕರ್ಷಣೆಯ ನಿಯಮ ಮತ್ತು ನಿಮ್ಮ ಆಕರ್ಷಣೆಗೆ ನೀವು ಯೋಚಿಸಿ. ಬೇರೆಯವರನ್ನು ಆಕರ್ಷಣೆ ಮಾಡಿಸಿ ಅವರನ್ನು ಯಾಮಾರಿಸೋದು ಬೇಡ. ನಿಮ್ಮ ಮನಸ್ಸುಗಳನ್ನ ನಿಮ್ಮ ವಿಚಾರಗಳಲ್ಲಿ ಆಕರ್ಷಣೆ ಮಾಡಿಕೊಳ್ಳಿ. ಆದರೆ ಅದರಲ್ಲಿ ಕೆಟ್ಟ ಯೋಚನೆ ಬೇಡ. ಆಕರ್ಷಣೆ ಬೇರೆಯವ್ರನ್ನ ಮಾಡಿ ಬೇರೆಯವ್ರನಿಂದ ಆಕರ್ಷಣೆ ಮಾಡಿಕೊಂಡು ಬೇರೆ ಏನೇನೋ ತೊಂದರೆಗಳು ಬೇಡ. ಒಂದೇ ಯೋಚನೆ, ಒಂದೇ ತೀರ್ಮಾನ ಇರಲಿ. ನಿನ್ನನ್ನು ನೀನು ಆಕರ್ಷಣೆ ಮಾಡ್ಕೊ, ಬೇರೆಯವರು ಬಂದು ನಿನ್ನನ್ನು ಮಾಡೋದು ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. ಇದೆಲ್ಲ ಇಷ್ಟು ಮೆಸೇಜಸ್ಸು ಯಾರಿಗೆ ಏನು ಕನೆಕ್ಟ್ ಆಗಿದೆ ಅವರು ಈ ವಿಡಿಯೋದಲ್ಲಿ ಈ ಮೆಸೇಜಲ್ಲಿ ಯಾರಿಗೆ ಕನೆಕ್ಟ್ ಆಗಿದೆ ಅವರು ಏನು ಮಾಡಿ ಅಂದರೆ, ಆ ಒಂದು ಪರಿಸ್ಥಿತಿಗೆ ನಿಮಗೇನಿದೆ ಓಂ ಸಾಯಿರಾಮ್ ಅಂತ ಕಮೆಂಟ್ ಹಾಕಿ. ಅದರ ಜೊತೆಗೆ
ಮೊದಲನೇ ಕಾರ್ಡ್, ಎರಡನೇದು, ಮೂರನೇದು, 4, 5, 6 ಕಾರ್ಡ್ ಇದೆ. ಅದರಲ್ಲಿ ಯಾರಿಗೆ ಕನೆಕ್ಟ್ ಆಗುತ್ತೆ, ಯಾವ ಕಾರ್ಡು ಯಾವ ಭಾಗದ ಕಾರ್ಡ್ ಕನೆಕ್ಟ್ ಆಗುತ್ತೆ ಅವರು ಮೂರನೇದು ಅಥವಾ ಎರಡನೇದು ನಮಗೆ ಕನೆಕ್ಟ್ ಆಗಿದೆ ಅಂತ. ಇಷ್ಟೇ ಸಿಂಪಲ್. ನಿಮ್ಮ ಆಯ್ಕೆನ ಅಲ್ಲಿ ನಂಬರ್ ವೈಸ್ ಹಾಕ್ಬಿಟ್ಟು ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ನಿಮಗೆ ಬಾಬಾ ಯಾವಾಗಲೂ ಪ್ರತಿ ನಿಮಿಷ ಪ್ರತಿ ಕ್ಷಣ ಜೊತೆಯಲ್ಲೇ ಇರಲಿ ಅಂತ ಕೇಳ್ತಾ, ಈ ವಿಡಿಯೋ ನೋಡೋರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಬಾಬಾ ಅವ್ರನ್ನ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್. ಥ್ಯಾಂಕ್ ಯು.